ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿದಿನ ಪ್ರತಿ ಜಾಗದಲ್ಲೂ ಅವಮಾನ. ಪಾಪ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಚಂದಕ್ಕೆ ಯಾಕಾಗ ಅವರನ್ನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಮಾಡಬೇಕಿತ್ತು? ಪದೇ ಪದೇ ಮತ್ತೆ ಅವಮಾನ ಮಾಡೋದಕ್ಕ. ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರಪ್ಪ, ಆದರೆ ತಂದೆ ಅವರ ವಿಷಯದಲ್ಲಿ ಮಾತ್ರ ಮಾತಾಡೋದೇ ಇಲ್ಲ. ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋ ಅವಮಾನದ ಬಗ್ಗೆ ಬಾಯೇ ಬಿಡೋದಿಲ್ಲ. ಯಾಕೆ ನೋಡಿ, ಒಂದು ವಾರನೂ ಆಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ CM ವಿಷಯದಲ್ಲಿ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ ಎಂದಿದ್ದು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರೇ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ ಅವರೇನು ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಪಕ್ಷದ ರಾಷ್ಟ್ರಾಧ್ಯಕ್ಷರು ಅಂದರೆ ಹೈಕಮಾಂಡ್ ಅಲ್ವಾ? ಹಾಗಾದರೆ ಅವರಿಗೆ ಪಕ್ಷದಲ್ಲಿ ಯಾವ ನಿರ್ಧಾರವೂ ತೆಗೆದುಕೊಳ್ಳೋದಕ್ಕೂ ಅರ್ಹತೆ ಇಲ್ವಾ, ಅವಕಾಶ ಇಲ್ವಾ? ತುಂಬ ನೊಂದಿತ್ತು ಕಣ್ರಿ ಆ ಹಿರಿ ಜೀವ. ಈಗ ಮತ್ತೆ ಅವಮಾನ. ಬಿಹಾರದ ಚುನಾವಣೆಯಲ್ಲಿ ಖರ್ಗೆ ಅವರನ್ನು ರಾಹುಲ್ ಗಾಂಧಿ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಡೀ ದೇಶದಲ್ಲಿ ಈಗ ರಾಹುಲ್ ಗಾಂಧಿ ಅವರ ಸ್ಯಾನಿಟರಿ ಪ್ಯಾಡ್ನ ಬಗ್ಗೆ ಚರ್ಚೆ ಶುರುವಾಗ್ತಿದೆ. ಅಂದರೆ ಅವರದ್ದು ಅಂತಲ್ಲ, ಬಿಹಾರದ ಮಹಿಳೆಯರಿಗೆ ಅವ್ರು ಕೊಡ್ತಾ ಇರೋ ಅವರ ಫೋಟೋ ಇರುವಂತಹ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಚರ್ಚೆ ಆಗ್ತಿದೆ. ಇದರ ನಡುವೆ ಕೆಲವರಿಗೀಗ ಅನುಮಾನ ಶುರುವಾಗಿದೆ. ಸ್ಯಾನಿಟರಿ ಪ್ಯಾಡ್ನಲ್ಲಿ ರಾಹುಲ್ ಗಾಂಧಿ ಫೋಟೋ ಇದೆ, ಪ್ರಿಯಾಂಕಾ ವಾದ್ರಾ ಅವ್ರ ಫೋಟೋನೂ ಇದೆ, ಆದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋ ಮಾತ್ರ ಇಲ್ಲ. ಯಾಕೆ? ಇದು ಅವಮಾನ ಅಲ್ವಾ? ಖರ್ಗೆ ಅವರ ಫೋಟೋನೇ ಹಾಕದೆ ಅವರನ್ನು ಕಡೆಗಣಿಸ್ಬಿಟ್ರ? ಇದರಿಂದ ಖರ್ಗೆ ಸಾಹೇಬರು ಏನಾದರೂ ಸಿಟ್ಟಿಗೆದ್ದು ಬಿಡ್ತಾರಾ? ಹಿಂಗೇನಾದರೂ ಡೌಟ್ ಇದ್ದರೆ ಆ ಅನುಮಾನವನ್ನು ಮೂಲೆಗೆ ಹಾಕಿಬಿಡಿ. ಖರ್ಗೆ ಸಾಹೇಬರು ಅಂಥದ್ದೇನೂ ಮಾಡ್ಕೊಳ್ಳೋದಿಲ್ಲ, ಸಿಟ್ಟಾಗೋದೂ ಇಲ್ಲ. ಏನೇನೋ ಅವಮಾನ ಸಹಿಸ್ಕೊಂಡಿದ್ದಾರೆ, ಇನ್ನು ಇದಕ್ಕೆಲ್ಲ ಬೇಜಾರಾಗ್ತಾರ? ನಾನಿರುವುದೇ ನಿಮಗಾಗಿ ಅಂತ ಗಾಂಧಿ ಕುಟುಂಬದ ಮುಂದಿರ್ತಾರೆ. ಅದರ ಕತೆ ಬಿಟ್ಬಿಡಿ. ಈಗ ಈ ಸ್ಯಾನಿಟರಿ ಪ್ಯಾಡಿನ ವಿಷಯಕ್ಕೆ ಬರೋಣ. ಬಿಹಾರದ ಚುನಾವಣೆಗೆ ಭರ್ಜರಿ ತಯಾರಿ ನಡೀತಾ ಇದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಮಹಿಳೆಯರಿಗಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಂಚುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಾವೀಗ ಮಾತಾಡ್ತಿರೋದು ಕೇವಲ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಅಷ್ಟೇ. ಮತ್ತು ಎಲ್ಲ ಮಹಿಳೆಯರಲ್ಲೂ ಒಂದು ಮನವಿ, ದಯವಿಟ್ಟು ಈ ವಿಡಿಯೋವನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಮಗೆ ಯಾರಿಗೂ ಅವಮಾನ ಮಾಡುವಂತಹ ಉದ್ದೇಶ ಇಲ್ಲ. ಎಲ್ಲ ಮಹಿಳೆಯರ ಮೇಲೆ ಖಂಡಿತ ಗೌರವ ಇದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಯತ್ರೈ ತಾಸ್ತು ನಾ ಪೂಜಂತೆ ಸರ್ವಸ್ತತ್ರ ಫಲಾಕ್ರಿಯಾ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸನ್ಮಾನಗಳು ದೊರೆಯುತ್ತವೆಯೋ ಅಲ್ಲಿ ದೇವತೆಗಳು ಪ್ರಸನ್ನರಾಗಿರ್ತಾರೆ. ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಗೌರವ ಇರೋದಿಲ್ವೋ ಅಲ್ಲಿ ಮಾಡುವಂತಹ ಎಲ್ಲ ಯಜ್ಞ ಪೂಜೆಗಳು ನಿಷ್ಫಲವಾಗುತ್ತೆ ಅಂತ. ಇದನ್ನು ನಂಬಿಕೊಂಡು ಬಂದವರು ನಾವು. ಈಗ ವಿಷಯಕ್ಕೆ ಬರೋಣ. ಈ ವಿಷಯ ತುಂಬ ಗಂಭೀರವಾಗಿತ್ತು. ಇದನ್ನು ಮತ್ತೊಂದು ಸನ್ನಿವೇಶಕ್ಕೆ ಜೋಡಿಸಿ ಒಂದಷ್ಟು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಸೊ ಯಾರೂ ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ ಅಂತ ಮೊದಲೇ ನಾವು ಅಫಿಡವಿಟ್ ಅನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಒಂದು ಘೋಷಣೆಯನ್ನು ಮಾಡಿದೆ ಬಿಹಾರದಲ್ಲಿ. ಅದೇನಪ್ಪ ಅಂದರೆ, ಬಿಹಾರದ ಮಹಿಳೆಯರಿಗಾಗಿ 5 ಲಕ್ಷ ಸ್ಯಾನಿಟರಿ ಪ್ಯಾಡನ್ನು ವಿತರಣೆ ಮಾಡಲಾಗ್ತಿದೆ. ನಿಜವಾಗ್ಲೂ ಅದ್ಭುತವಾದ ಕೆಲಸ. ಚುನಾವಣೆಗಂತ ಮಾಡಿದ್ರು ಮಾಡಲಿ ಬಿಡಿ, ತಪ್ಪೇನಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ದನ್ನು ಖಂಡಿತ ಹೊಗಳಲೇಬೇಕು. ಇದಕ್ಕೆ ನಮ್ಮ ಯಾವುದೇ ಆಕ್ಷೇಪವೂ ಕೂಡ ಇಲ್ಲ. ಆದರೆ ವಿಷಯ ಏನಂದರೆ, ಈ ಸ್ಯಾನಿಟರಿ ಪ್ಯಾಡನ್ನು ಪ್ಯಾಕ್ ಮೇಲೆ ರಾಹುಲ್ ಗಾಂಧಿಯವರ ಫೋಟೋವನ್ನು ಹಾಕಲಾಗಿದೆ. ಇದು ತುಂಬ ದೊಡ್ಡ ವಿಷಯ ಆಗಿರೋದು. ಇತಿಹಾಸದಲ್ಲೇ ಫಸ್ಟ್ ಟೈಮ್, ಮೊದಲ ಬಾರಿಗೆ ಸ್ಯಾನಿಟರಿ ಪ್ಯಾಡ್ನಲ್ಲಿ ಹೆಣ್ಣು ಮಕ್ಕಳ ಫೋಟೋವನ್ನು ಬಿಟ್ಟು ಒಬ್ಬ ಪುರುಷನ ಫೋಟೋ ಕಾಣಿಸಿದ್ದು ರಾಹುಲ್ ಗಾಂಧಿಯವರದ್ದೇ. ರಾಹುಲ್ ಗಾಂಧಿಯ ಫೋಟೋ ಇರುವಂತಹ ಸ್ಯಾನಿಟರಿ ಪ್ಯಾಡ್ನ ಕವರ್ ನೋಡಿದಾಗ ಇನ್ನೊಂದು ವಿಷಯ ನೆನಪಾಗುತ್ತೆ. ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ನ ನಂತರ ನಡೆದಂತಹ ಒಂದು ಘಟನೆ. ಆಪರೇಷನ್ ಸಿಂಧೂರ್ ಸಕ್ಸಸ್ ನಂತರ BJP ನಾಯಕರು ಒಂದು ನಿರ್ಧಾರ ಮಾಡ್ತಾರೆ. ಮನೆ ಮನೆಗೆ ಒಂದರಂತೆ ಮುತ್ತೈದೆಯರಿಗೆ ಈ ಸಿಂಧೂರದ ಕಿಟ್ಟನ್ನು ಕೊಡುವಂತಹ ಪ್ಲಾನನ್ನು ರೆಡಿ ಮಾಡ್ಕೊಳ್ತಾರೆ.
ಒಂಥರ ಬಾಗೀನವನ್ನು ಕೊಡ್ತೀವಿ ಅಂತಾರಲ್ಲ ಹಾಗೆ. ಅದರಲ್ಲಿ ಸಿಂಧೂರವನ್ನು ಇಟ್ಟು ಈ ಸಿಂಧೂರದ ರಕ್ಷಣೆಯನ್ನು ನಾವು ಮಾಡ್ತೀವಿ ಅನ್ನೋ ಅರ್ಥದಲ್ಲಿ. ನೋಡಿ, ಇಲ್ಲಿ BJP ಕೇವಲ ಸಿಂಧೂರವನ್ನು ಹಂಚ್ತೀವಿ ಅಂದರೂ ಅಷ್ಟೇ, ಹಣೆಗಿಡ್ತೀವಿ ಅಂತ ಹೇಳಿರಲಿಲ್ಲ. ಕೇವಲ ನಿಮ್ಮ ಸಿಂಧೂರದ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ರಕ್ಷಾಬಂಧನದ ಸಮಯದಲ್ಲಿ ಒಬ್ಬ ಸಹೋದರ ಸಹೋದರಿಗೆ ಕೊಡೋ ಭರವಸೆಯಂತೆ ಈ ಮಾತನ್ನು ಹೇಳಿದರು. ಸಹೋದರನಾಗಿ ಅಥವಾ ಮಗನಾಗಿ ನಿಮ್ಮ ಸಿಂಧೂರದ ರಕ್ಷಣೆಯನ್ನು ನಾವು ಮಾಡ್ತೀವಿ ಅಂತ. ಆದರೆ ಕೆಲವರು ಹೇಗಿದನ್ನು ವಿರೋಧಿಸಿದ್ರು ಅನ್ನೋ ವಿಡಿಯೋಗಳು ಕೂಡ ಇದೆ. ಅಬ್ಬಬ್ಬ, ಮನೆ ಬಾಗಿಲಿಗೆ ಸಹೋದರರ ಸ್ಥಾನದಲ್ಲಿ ಬಂದು ಸಿಂಧೂರದ ಕಿಟ್ ಕೊಟ್ಟಾಗ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅಂತಿಂಥ ಮಾತುಗಳಲ್ಲ ಅವೆಲ್ಲ. ಸಿಂಧೂರವನ್ನ ಗಂಡ ಮಾತ್ರ ಇಡಬೇಕು. ನೀವು ಹೇಗಿಡ್ತೀರಾ ಅದನ್ನ? ಸಿಂಧೂರದ ಬಾಕ್ಸ್ ಮೇಲೆ ಮೋದಿಯ ಫೋಟೋ ಯಾಕೆ ಹಾಕಿದ್ದೀರಾ? ತುಂಬ ವ್ಯಂಗ್ಯ ಆಡಿದ್ರು. ಸ್ವತಃ ಕಾಂಗ್ರೆಸ್ ಪಾರ್ಟಿಯೇ ಟ್ವೀಟ್ ಮಾಡ್ತು, 1 ನೇಷನ್ 1 ಹಸ್ಬೆಂಡ್ ಅಂತ. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಯಾರ್ಯಾರು ಅವತ್ತು ಹೀಗೆಲ್ಲ ಪ್ರಶ್ನೆ ಮಾಡ್ತಿದ್ರೋ ಅವರಿಗೆ, ಎಸ್ಪೆಷಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಪರಪುರುಷರಿಂದ ಕೊಟ್ಟ ಸಿಂಧೂರ ಹೇಗೆ ತಗೊಳ್ಳೋದು ಅಂತ ಕೇಳಿದ್ರಲ್ಲ, ಈಗ ಈ ಸ್ಯಾನಿಟರಿ ಪ್ಯಾಡನ್ನು ಪರಪುರುಷನೊಬ್ಬ ಕೊಟ್ಟರೆ ತಗೊಂಡ್ಬಿಡ್ತೀರಾ? ಸಿಂಧೂರದ ಡಬ್ಬಿ ಮೇಲೆ ಯಾರ ಫೋಟೋ ಇರುತ್ತೆ ಅಂದ್ರಲ್ಲ, ಆ ಸ್ಯಾನಿಟರಿ ಪ್ಯಾಕ್ ಮೇಲೆ ರಾಹುಲ್ ಗಾಂಧಿ ಅವ್ರ ಫೋಟೋ ಇದೆ. ಇದಕ್ಕೇನು ಹೇಳ್ತೀರಾ? ಇದನ್ನು ನಾವು ಎಲ್ಲ ಮಹಿಳೆಯರಲ್ಲೂ ಕೇಳ್ತಿಲ್ಲ. ಸ್ಪೆಷಲಿ ಅವತ್ತು ಯಾರ್ಯಾರು ಪ್ರಶ್ನೆ ಮಾಡಿದ್ರೋ ಸಿಂಧೂರ ಕೊಟ್ಟಾಗ ಅವ್ರಿಗೆ ಕೇಳ್ತಾ ಇರೋದು. ಈ ರೀತಿಯ ನೆಗೆಟಿವ್ ವಿಷಯಗಳು ಈಗ ಬರೋದಿಲ್ಲ ಇವರ ತಲೆಗೆ. ನೋಡಿ, ಸಿಂಧೂರವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ಮಹಿಳೆಗೆ ತಂದೆಯೂ ಕೊಡಬಹುದು, ಸಹೋದರನೂ ಕೊಡಬಹುದು, ಗಂಡ ಕೂಡ ಕೊಡಬಹುದು. ಇದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಇದು ರಕ್ಷಣೆಯ ಅರ್ಥವಾಗಿ ಕೊಡೋದು. ಇದನ್ನು ವಿರೋಧ ಮಾಡುವವರು ಈಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಯಾಕೆ ಇದನ್ನು ಕಂಪೇರ್ ಮಾಡಿ ಹೇಳಿದೆ ಅಂದರೆ, ಇಲ್ಲಿ ಎರಡೂ ವಿಷಯಗಳು ಒಂದೇ ಥರದ್ದು. ಇಲ್ಲಿ ಇಬ್ಬರೂ ಮಾಡಿದ್ದು ಒಳ್ಳೆಯ ಕೆಲಸವನ್ನೇ, ಬಟ್ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಮಾತಾಡಬೇಕು, ಇಲ್ವಾ ಬಾಯಿ ಮುಚ್ಕೊಂಡು ಇರಬೇಕು. ಎಲ್ರಿಗೂ ಗೊತ್ತು, ಇದು ಚುನಾವಣೆಗಾಗಿ ರಾಹುಲ್ ಗಾಂಧಿ ಕೊಟ್ಟಂತಹ ಗಿಫ್ಟ್ ಅನ್ನೋದು. ಇನ್ನೂ ಒಂದು ಸತ್ಯ ಹೇಳಬೇಕಂದ್ರೆ, ಮಹಿಳೆಯರ ಅನುಕೂಲಕ್ಕಾಗಿ ಜನೌಷಧಿ ಕೇಂದ್ರಗಳಲ್ಲಿ ಕೇವಲ ಒಂದೇ ರೂಪಾಯಿಗೆ ಸುವಿಧಾ ಹೆಸರಿನ ಸ್ಯಾನಿಟರಿ ಪ್ಯಾಡನ್ನು ಮೋದಿಜಿ ಸರ್ಕಾರ ಕೊಡ್ತಾ ಇದೆ. ಈಗ ಚುನಾವಣೆ ಸಮಯದಲ್ಲಿ ವಿಶೇಷ ಕಾಳಜಿಯನ್ನು ಕಾಂಗ್ರೆಸ್ ತೋರಿಸುತ್ತೆ ಅಷ್ಟೇ. ಜನರು ಮೂರ್ಖರಲ್ಲ, ಅವರಿಗೆಲ್ಲ ಅರ್ಥ ಆಗುತ್ತೆ. ಬಟ್ ನಾವು ಹೇಳೋದು ಎರಡೂ ಒಂದೇ ಥರದ ವಿಷಯ. ಆದರೆ ಇವರ ನಿಲುವುಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೇ, ರಾಹುಲ್ ಗಾಂಧಿಯ ಸ್ಯಾನಿಟರಿ ಪ್ಯಾಡ್ ವಿತರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿ ಆಗೋಣ. ಜೈ ಹಿಂದ್.